ಕಾಲಿವುಡ್ನಲ್ಲಿ ಸಾಕಷ್ಟು ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ನಟ ವಿಜಯ್. ಈ ಒಂದು ಪಕ್ಷವನ್ನು ಕಟ್ಟಿ ಸಿಎಂ ಕೂಡ ಆಗಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿರುವಂತಹ ಒಬ್ಬ ಪ್ರತಿಭಾವಂತ ನಟ. ಈಗ 69ನೇ ಸಿನಿಮಾವನ್ನು ಕೂಡ ಮಾಡಲಿಕ್ಕೆ ಹೊರಟಿರುವಂಥದ್ದು. ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಕಾಲಿವುಡ್ನಲ್ಲಿ ಸಾಕಷ್ಟು ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ನಟ ವಿಜಯ್. ಈಗಾಗಲೇ ವಿಜಯ್ ಅವರನ್ನು ದಳಪತಿ ವಿಜಯ್ ಅಂತಲೂ ಕೂಡ ಕರೀತಾರೆ. ವಿಜಯ್ ಅವರು ಈಗಾಗಲೇ ಸುಮಾರು 68 ಸಿನಿಮಾಗಳನ್ನು ಮಾಡಿರುವಂತಹ ಒಬ್ಬ ಪ್ರತಿಭಾವಂತ ನಟ. ಇವರು ಮಾಡಿರುವಂತಹ ಅನೇಕ ಸಿನಿಮಾಗಳು ಬೇರೆ ಭಾಷೆಗಳಲ್ಲಿ ಡಬ್ ಆಗಿ ಅಲ್ಲೂ ಕೂಡ ಸಕ್ಸಸ್ ಕೂಡ ಆಗಿರುವಂತಹ ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಇದೆ. ಇಂತಹ ನಟ ಈಗ ಇಡೀ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿ ರಾಜಕೀಯ ಜೀವನಕ್ಕೆ ಕಾಲಿಡುವಂತಹ ಒಂದು ಆ ರೀತಿಯಾದಂತಹ ಒಂದು ವಾತಾವರಣ ತಮಿಳು ಚಿತ್ರರಂಗದಲ್ಲಿ ಈಗ ನಡೀತಾ ಇರುವಂಥದ್ದು. ಈಗಾಗಲೇ ಸುಮಾರು 68 ಸಿನಿಮಾಗಳನ್ನು ವಿಜಯ್ ಸಂಪೂರ್ಣವಾಗಿ ಪೂರ್ಣಗೊಳಿಸಿರುವಂತಹದ್ದು. ಈಗ 69ನೇ ಸಿನಿಮಾವನ್ನು ಕೂಡ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮಾತುಕತೆ ನಡೀತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ವಿಜಯ್ ಅವರು ವೆಟ್ರಿ ಕಳಗಂ ಪಕ್ಷ ಅಂತೇಳಿ ಒಂದು ತಮಿಳುನಾಡಲ್ಲಿ ಒಂದು ಪಕ್ಷವನ್ನು ಈಗ ಪ್ರಾರಂಭ ಮಾಡಿ ಆ ಒಂದು ಪಕ್ಷದ ಮೂಲಕ 2026ರ ಚುನಾವಣೆಯನ್ನು ಎದುರಿಸೋದಕ್ಕೆ ಈಗ ವಿಜಯ್ ಅವರು ಈಗ ಸಜ್ಜಾಗಿರುವಂತಹದ್ದು. ಅಂದರೆ ದಳಪತಿ ವಿಜಯ್ ಅವರು ಈಗಾಗಲೇ ಈ ಒಂದು ಪಕ್ಷವನ್ನು ಕಟ್ಟಿ ಹೇಗಾದರೂ ಮಾಡಿ 2026ರಲ್ಲಿ ಚುನಾವಣೆಯನ್ನು ಗೆದ್ದು ತಮಿಳು ರಾಜಕೀಯದಲ್ಲಿ ತಾನೊಬ್ಬ ಪ್ರತಿಭಾವಂತ ರಾಜಕಾರಣಿ ಆಗಬೇಕು, ಜೊತೆಗೆ ಸಿಎಂ ಕೂಡ ಆಗಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿರುವಂತಹ ಒಬ್ಬ ಪ್ರತಿಭಾವಂತ ನಟ. ಸೊ ಈ ನಟ ಈಗ 69ನೇ ಸಿನಿಮಾವನ್ನು ಕೂಡ ಮಾಡಲಿಕ್ಕೆ ಹೊರಟಿರುವಂಥದ್ದು. ಅಂದರೆ 69ನೇ ಸಿನಿಮಾ ಅವರ ಜೀವನದ ಕೊನೆ ಸಿನಿಮಾ. ಆ ಸಿನಿಮಾವನ್ನು ನಿರ್ಮಾಣ ಮಾಡ್ತಿರುವಂತಹದ್ದು ನಮ್ಮ ಕನ್ನಡದ ಹೆಮ್ಮೆಯ ಸಂಸ್ಥೆ ಆಗಿರುವಂತಹ KVN ಪ್ರೊಡಕ್ಷನ್. ಎಸ್, KVN ಪ್ರೊಡಕ್ಷನ್ ಆ ಒಂದು ಸಂಸ್ಥೆಯಲ್ಲಿ ಈಗ ದಳಪತಿ ವಿಜಯ್ ಅವರ 69ನೇ ಸಿನಿಮಾ ನಿರ್ಮಾಣ ಆಗ್ತಿರುವಂತಹದ್ದು. ಈಗಾಗಲೇ ಚಿತ್ರೀಕರಣ ಭರದಿಂದ ಕೂಡ ಸಾಕ್ತಿರುವಂತಹದ್ದು. ಈ ಒಂದು ಚಿತ್ರಕ್ಕೆ ವಿನೋದ್ ಅಂತ ಹೇಳಿ ಅವರು ಕೂಡ ಈ ಒಂದು ಚಿತ್ರವನ್ನು ಡೈರೆಕ್ಟ್ ಕೂಡ ಮಾಡ್ತಿರುವಂತಹದ್ದು. ವಿಜಯ್ಗೆ ಈಗಾಗಲೇ ಅವರ ಒಂದು ಸಹ ಜೋಡಿಯಾಗಿ ಅಥವಾ ಸಹ ನಟಿಯಾಗಿ ಈಗಾಗಲೇ ಪೂಜಾ ಹೆಗಡೆ ಕೂಡ ಈ ಒಂದು ಸಿನಿಮಾದಲ್ಲಿ ಈಗ ಕಾಣಿಸಿಕೊಂಡಿರುವಂಥದ್ದು. ಅಂದರೆ 69ನೇ ಸಿನಿಮಾ ಸಾಕಷ್ಟು ಒಂದಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿರುವಂತಹ ಸಿನಿಮಾ. ಯಾಕೆಂತಂದರೆ ಈ ಸಿನಿಮಾದ ಟೈಟಲ್ ಆಗಲಿ ಅಥವಾ ಯಾವುದೇ ಒಂದು ಈ ಸಿನಿಮಾದ ಯಾವುದೇ ಒಂದು ಪೋಸ್ಟರ್ ಕೂಡ ರಿವೀಲ್ ಆಗಿಲ್ಲ. ಅಂದರೆ ಒಂದು ಸಣ್ಣ ಮಟ್ಟದ ಒಂದು ಪೋಸ್ಟರ್ ರಿವೀಲ್ ಆಗಿರೋದನ್ನು ಹೊರತುಪಡಿಸಿ ಇನ್ಯಾವುದು ಟೈಟಲ್ ಕೂಡ ಈ ಒಂದು ಸಿನಿಮಾದ ಟೈಟಲ್ ಕೂಡ ರಿವೀಲ್ ಆಗಿಲ್ಲ. ಅಂದರೆ ಡಿಸೆಂಬರ್ 31ನೇ ತಾರೀಕು ಫಸ್ಟ್ ಲುಕ್ಕು ಹಾಗೆ ಈ ಒಂದು ಚಿತ್ರದ ಟೈಟಲ್ ಕೂಡ ರಿವೀಲ್ ಆಗುವಂಥ ಒಂದು ಸಾಧ್ಯತೆ ಇದೆ. ಸೊ ಹಾಗಾಗಿ ಡಿಸೆಂಬರ್ 31ರವರೆಗೂ ವಿಜಯ್ ಅವರ ಅಭಿಮಾನಿಗಳು ಕಾಯಬೇಕಾಗುತ್ತೆ. ಜೊತೆಗೆ ವಿಜಯ್ ಅವರ ಅಭಿಮಾನಿಗಳಿಗೆ ಇದೊಂದು ಸ್ಯಾಡ್ ನ್ಯೂಸು ಮತ್ತು ಗುಡ್ ನ್ಯೂಸು ಎರಡೂ ಕೂಡ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಸ್ಯಾಡ್ ನ್ಯೂಸ್ ಅಂತಂತಂದರೆ ಇವರು 69ನೇ ಸಿನಿಮಾ ಅವರ ಕೊನೆ ಸಿನಿಮಾ. ಯಾಕೆಂತಂದರೆ ಇಲ್ಲಿವರೆಗೂ ಸುಮಾರು 68 ಸಿನಿಮಾಗಳನ್ನು ಅವರು ಆ್ಯಕ್ಟ್ ಮಾಡಿದ್ದಾರೆ. 68 ಸಿನಿಮಾಗಳಲ್ಲಿ ಹಲವಾರು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ 69ನೇ ಸಿನಿಮಾ ಇದೆಯಲ್ಲ, ಆ ಒಂದು ಸಿನಿಮಾ ಇವರ ಕೊನೆ ಸಿನಿಮಾ ಅಂತಂತಂದರೆ ಇನ್ನು ಇವರು ಸಿನಿಮಾದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಟಿಸಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಈಗ ವಿಜಯ್ ಕೂಡ ಕೊಟ್ಟಿರುವಂಥದ್ದು. ಯಾಕೆಂತಂದರೆ ವೆಟ್ರಿ ಕಳಗಂ ಪಕ್ಷ ಆ ಒಂದು ಪಕ್ಷದ ಮೂಲಕ ಇವರು ರಾಜಕೀಯ ಜೀವನವನ್ನು ಈಗ ಆರಂಭಿಸಿರುವಂತಹದ್ದು. ಈಗ ಯಾಕಂತಂದರೆ ಈ ಒಂದು ವಿಚಾರ ಇದೆಯಲ್ಲ, ವೆಟ್ರಿ ಕಳಗಂ ಪಕ್ಷ ಇದೆಯಲ್ಲ, ಈ ಒಂದು ವೆಟ್ರಿ ಕಳಗಂ ಪಕ್ಷದಿಂದ ವಿಜಯ್ ಅವರು ತಮ್ಮ ರಾಜಕೀಯ ಜೀವನವನ್ನು ಶುರು ಮಾಡಿ ಹೇಗಾದರೂ ಮಾಡಿ 2026ರಲ್ಲಿ ಚುನಾವಣೆಯನ್ನು ಎದುರಿಸಿ ಅಲ್ಲಿ CM ಆಗಬೇಕು, ಹೇಗಾದರೂ ಮಾಡಿ CM ಆಗಲೇಬೇಕು ಅನ್ನೋ ಒಂದಷ್ಟು ಕನಸನ್ನು ಕೂಡ ಇಟ್ಕೊಂಡಿರುವಂತಹ ನಟ. ಜೊತೆಗೆ ಈಗಾಗಲೇ ಅವರ ಸಿನಿಮಾಗಳು ಅಂದರೆ ಕಳೆದ ಸುಮಾರು 3-4 ವರ್ಷಗಳಿಂದ ಒಂದು 4-5 ಸಿನಿಮಾಗಳು ಕೂಡ ಬಂತು. ಆ 4-5 ಸಿನಿಮಾಗಳು ಕೂಡ ಅಂದರೆ ಮೊದಲನೇದಾಗಿ ಕತ್ತಿ ಅಂತೇಳಿ, ಅದಾದಮೇಲೆ ಬೀಸ್ಟ್ ಅಂತ ಹೇಳಿ, ಜೊತೆಗೆ ಮಾಸ್ಟರು, ಹೀಗೆ ಲಿಯೋ ಮತ್ತು
ಜೊತೆಗೆ ಮೊನ್ನೆ ಒಂದು ರಿಲೀಸ್ ಆದಂತಹ ಒಂದು ಸಿನಿಮಾ ಗೋಟ್ ಅಂತೇಳಿ, ಆ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಸೊ ಈಗಾಗಲೇ ಈ ಇಷ್ಟು ಸಿನಿಮಾಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗಿದ್ರೂ ಕೂಡ 69ನೇ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆ ಕೂಡ ಇದೆ. ಸೊ ಹಾಗಾಗಿ 69ನೇ ಸಿನಿಮಾದಲ್ಲಿ ಯಾವ ರೀತಿಯಾಗಿ ವಿಜಯ್ ಅವರು ಕಾಣಿಸಿಕೊಳ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲಕಾರಿ ಅಂಶ. ಯಾಕೆಂತಂದರೆ ಇಲ್ಲಿ ಅಂದರೆ ಡೈರೆಕ್ಟರ್ ವಿನೋದ್ ಅವರು ಹೇಳಿರುವಂತಹ ಪ್ರಕಾರ ಅಂದರೆ ಸಾಕಷ್ಟು ಏನು ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಕೂಡ ಈ ಒಂದು ಸಿನಿಮಾದಲ್ಲಿ ಇರ್ತವೆ, ಜೊತೆಗೆ ಒಂದಷ್ಟು ರಾಜಕೀಯ ಅಂಶ ಕೂಡ ಈ ಒಂದು ಸಿನಿಮಾದಲ್ಲಿ ಇರುತ್ತೆ ಅನ್ನೋ ಒಂದು ಮಾತುಗಳನ್ನು ಕೂಡ ಏನು ಡೈರೆಕ್ಟರ್ ವಿನೋದ್ ಕೂಡ ಹೇಳಿರುವಂಥದ್ದು. ಸೊ ಇಲ್ಲಿ ಒಂದು ಮಾತನ್ನು ಹೇಳಬೇಕಾಗುತ್ತೆ. ಯಾಕೆಂತಂದರೆ ವಿಜಯ್ ಅವರು ವೆಟ್ರಿ ಕಳಗಂ ಪಕ್ಷವನ್ನು ಈಗಾಗಲೇ ಸ್ಥಾಪನೆ ಮಾಡಿರುವಂಥದ್ದು. ಸುಮಾರು ಆ ಒಂದು ಪಕ್ಷ ಉದಯ ಆಗಬೇಕಾದ್ರೆ ಸುಮಾರು ಏನಿಲ್ಲ ಅಂದರೂ ಕೂಡ 3 ರಿಂದ 4 ಲಕ್ಷ ಜನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಜನವನ್ನು ನೋಡಿ ವಿಜಯ್ ಅವರು ಕೂಡ ಬೆರಗಾಗಿದ್ರು. ಯಾಕೆಂತಂದರೆ ಇಷ್ಟರ ಮಟ್ಟಿಗೆ ಜನ ಸೇರ್ತಾರಾ ಅನ್ನೋ ಒಂದು ನಿರೀಕ್ಷೆ ಅವರು ಕೂಡ ಇಟ್ಕೊಂಡಿರಲ್ಲ. ಆದರೆ ಅಷ್ಟರ ಮಟ್ಟಿಗೆ ಆ ಒಂದು ಪ್ರೋಗ್ರಾಮನ್ನು ಅಲ್ಲಿನ ಜನರು ಈಗ ಸಕ್ಸಸ್ ಮಾಡಿಕೊಟ್ಟಿರುವಂಥದ್ದು. ಯಾಕೆಂತಂದರೆ ಇಲ್ಲಿ ಪ್ರಮುಖವಾಗಿ ಒಂದಷ್ಟು ವಿಚಾರಗಳನ್ನ ಹೇಳಲೇಬೇಕಾಗುತ್ತೆ. ಸಿನಿಮಾ ನಟ ನಟಿಯರೇ ರಾಜಕೀಯ ಪಕ್ಷಗಳನ್ನು ಕಟ್ಟಿ ಎಲ್ಲೋ ಒಂದು ಕಡೆ ಯಶಸ್ಸು ಕೂಡ ಆಗಿದ್ದಾರೆ, ಜೊತೆಗೆ ಒಂದಷ್ಟು ಫ್ಲಾಪ್ ಕೂಡ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ MG ರಾಮಚಂದ್ರನ್ ಅಂತೇಳಿ ಅವರು ಕೂಡ ಸಿನಿಮಾ ನಟರಾಗಿದ್ದರು. ಅದಾದ ನಂತರ ಅವರು ಕೂಡ ಒಂದು ಪಕ್ಷವನ್ನು ತಮಿಳುನಾಡಲ್ಲಿ ಸ್ಥಾಪನೆ ಮಾಡಿ ಅವರು CM ಕೂಡ ಆಗಿದ್ದರು. ಅದಾದ ನಂತರ ಜಯಲಲಿತಾ ಕೂಡ ಮಂಡ್ಯ ಮೂಲದವರು, ತಮಿಳುನಾಡಿಗೆ ಹೋಗಿ ತಮ್ಮದೇ ಆದಂಥ ಒಂದು ಸ್ಥಾನಮಾನವನ್ನು ಗಿಟ್ಟಿಸಿಕೊಂಡು ಅಲ್ಲೂ ಕೂಡ ಯಶಸ್ಸನ್ನು ಕೂಡ ಕಂಡಿರುವಂಥದ್ದು. ಜೊತೆಗೆ ವಿಜಯಕಾಂತ್ ಅಂದರೆ ತಮಿಳು ಚಿತ್ರರಂಗದ ವಿಜಯಕಾಂತ್ ಇವರು ಕೂಡ ಸಿನಿಮಾ ರಂಗದಲ್ಲಿ ಇದ್ದಂಥವರು, ಈಗ ರಾಜಕೀಯಕ್ಕೆ ಬಂದಿರು. ಸೊ ರಾಜಕೀಯದಲ್ಲಿ ಈಗ ಏನು ಅವರು ಕೂಡ ಶಾಸಕರಾಗಿದ್ದಂಥವ್ರು, ಸಚಿವರಾಗಿದ್ದಂಥವ್ರು. ಸೊ ಇಂತಹ ನಟರಲ್ಲಿ ಜೊತೆಗೆ ಕಮಲಾಸನ್ ಕೂಡ ಮಕ್ಕಳ ನೀತಿ ಮಯಂ ಅಂತೇಳಿ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿದರು. ಆದರೆ ಅಷ್ಟೊಂದು ಆ ಒಂದು ಪಕ್ಷ ಅಥವಾ ಕಮಲಾಸನ್ಗೆ ಆ ಒಂದು ಕೈ ಹಿಡಿಲಿಲ್ಲ, ಎಲ್ಲೋ ಒಂದು ಕಡೆ ಆ ಒಂದು ಅಂದರೆ ಅಷ್ಟು ಸಕ್ಸಸ್ ಕೂಡ ಆಗಲಿಲ್ಲ. ಆದರೆ ಈಗ ಸದ್ಯಕ್ಕೆ ಏನಂತಂತಂದರೆ ವಿಜಯ್ ಅವರು ವೆಟ್ರಿ ಕಳಗಂ ಪಕ್ಷ ಅಂತೇಳಿ ಈ ಒಂದು ಪಕ್ಷದ ಮೂಲಕ ಅವರು 2026ರ ಚುನಾವಣೆಯನ್ನು ಎದುರಿಸೋದಕ್ಕೆ ಹೊರಟಿರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನಪ್ಪ ಅಂತಂದರೆ ಈಗ ಅವರ 69ನೇ ಸಿನಿಮಾಗೆ ಬೇರೆ ಯಾರು ನಿರ್ಮಾಪಕರಲ್ಲ, ನಮ್ಮ ಕನ್ನಡದ ನಿರ್ಮಾಪಕರು KVN ಪ್ರೊಡಕ್ಷನ್ ಅವರ ನಿರ್ಮಾಣದಲ್ಲಿ ಈ ಒಂದು ಸಿನಿಮಾ ತಯಾರಾಗ್ತಿರುವಂಥದ್ದು. ಈ ಒಂದು ಸಿನಿಮಾ ಈಗಾಗಲೇ 50% ಸಿನಿಮಾದ ಚಿತ್ರೀಕರಣ ಕೂಡ ಆಗಿರುವಂಥದ್ದು, ಇನ್ನೂ ಅರ್ಧದಷ್ಟು ಚಿತ್ರೀಕರಣ ಕೂಡ ಆಗಬೇಕಾಗಿರುವಂಥದ್ದು. ಡಿಸೆಂಬರ್ 31ನೇ ತಾರೀಕು ಈ ಸಿನಿಮಾದ ಟೈಟಲ್ ರಿವೀಲ್ ಆಗುವಂಥದ್ದು. ಅಂದರೆ ಈ ಸಿನಿಮಾಕ್ಕೆ ಯಾವ ರೀತಿಯಾದಂತಹ ಒಂದು ಟೈಟಲನ್ನು ಇಡಬೇಕು ಅಂತ ಹೇಳಿ ಡಿಸೆಂಬರ್ 31ಕ್ಕೆ ಫಸ್ಟ್ ಲುಕ್ಕು ಹಾಗೂ ಟೈಟಲ್ ಇವೆರಡೂ ಕೂಡ ಡಿಸೆಂಬರ್ 31ಕ್ಕೆ ರಿಲೀಸ್ ಆಗುತ್ತೆ. KVN ಪ್ರೊಡಕ್ಷನಲ್ಲಿ ಈ ಒಂದು ಸಿನಿಮಾ ತಯಾರಾಗ್ತಿರುವಂತಹದ್ದು. ಈ ಸಿನಿಮಾದಲ್ಲಿ ಒಂದಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ, ಜೊತೆಗೆ ಒಂದಷ್ಟು ರಾಜಕೀಯ ಅಂಶಗಳು ಕೂಡ ಇರುವಂತಹದ್ದು. ಸೊ ಹಾಗಾಗಿ ವಿಜಯ್ ಅವರ 69ನೇ ಸಿನಿಮಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದರೆ ಈ ಒಂದು ಸಿನಿಮಾವನ್ನು ಕಣ್ತುಂಬಿಸಿಕೊಳ್ಳಲು ಈಗಾಗಲೇ ವಿಜಯ್ ಅವರ ಅಭಿಮಾನಿಗಳು ತುಂಬ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಆದರೆ ಒಂದು ಸ್ಯಾಡ್ ನ್ಯೂಸ್ ಏನಪ್ಪ ಅಂತಂತಂದರೆ 69 ಸಿನಿಮಾ ಆದಮೇಲೆ ಅವರು 70ನೇ ಸಿನಿಮಾ ಮಾಡ್ತಾರೋ ಮಾಡಲ್ವೋ ಅನ್ನೋದು ಅದು 2026ರ ರಿಸಲ್ಟ್ ಏನು ಬರುತ್ತೋ, ಆ ಒಂದು ಚುನಾವಣೆ ರಿಸಲ್ಟ್ ಏನು ಬರುತ್ತೋ ಆ ರಿಸಲ್ಟ್ ನಂತರ ಗೊತ್ತಾಗುತ್ತೆ. ಯಾಕೆಂತಂದರೆ ಈಗ ಸದ್ಯಕ್ಕೆ 69ನೇ ಸಿನಿಮಾದಲ್ಲಿ ಅವರು ನಟಿಸೋದಕ್ಕೆ ಎಲ್ಲವನ್ನೂ ಕೂಡ ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಿರುವಂಥದ್ದು. 2026ಕ್ಕೆ ಅವರು ಚುನಾವಣೆಯನ್ನು ಎದುರಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊತಿರೋದು. ಸೊ ಹಾಗಾಗಿ ವಿಜಯ್ ಅವರಿಗೆ ನಮ್ಮ ಕಡೆಯಿಂದಲೂ ಕೂಡ ಆಲ್ ದ ಬೆಸ್ಟ್ ಹೇಳೋಣ. ಯಾಕೆಂತಂದರೆ ವಿಜಯ್ ಅವರು ಏನು MG ರಾಮಚಂದ್ರನ್ ಆಗಿರ್ಬೋದು, ಜಯಲಲಿತಾ ಆಗಿರ್ಬೋದು, ವಿಜಯಕಾಂತ್ ಆಗಿರ್ಬೋದು, ಅವರ ಸಾಲಿನಲ್ಲಿ ಇವರು ಕೂಡ ಯಶಸ್ಸನ್ನು ಕಾಣಲಿ. ಯಾಕೆಂತಂದರೆ ರಾಜಕೀಯ ಕ್ಷೇತ್ರಕ್ಕೆ ಕಾಲಿಟ್ಟಿರುವಂತಹ ನಟ. ಸೊ ಹಾಗಾಗಿ ಅಲ್ಲಿ ಅವರು ಯಶಸ್ಸನ್ನು ಕಾಣಲಿ ಅನ್ನೋದು ನಮ್ಮ ಆಶಯ ಕೂಡ. ಸೊ ಇದು ಇವತ್ತಿನ ವಿಚಾರವಾಗಿತ್ತು. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.